ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಬಿಪಿಎಲ್ ಫಲಾನುಭವಿಗಳು ಹೆಚ್ಚಿದ್ದಾರೆ, ಯಾವ ಜಿಲ್ಲೆಗಳಲ್ಲಿ ಎಪಿಎಲ್ ಫಲಾನುಭವಿಗಳು ಹೆಚ್ಚಿದ್ದಾರೆ, ಈ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆ ಎಷ್ಟನೇ ಸ್ಥಾನದಲ್ಲಿ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಬೆಳಗಾವಿ. ಈ ಜಿಲ್ಲೆಯಲ್ಲಿ ಬರೋಬ್ಬರಿ 35 ಲಕ್ಷ ಮಂದಿ ಬಿಪಿಎಲ್ ಫಲಾನುಭವಿಗಳಿದ್ದಾರೆ. ಈ ಮೂಲಕ ಹೆಚ್ಚು ಬಿಪಿಎಲ್ ಫಲಾನುಭವಿಗಳಿರೋ ಜಿಲ್ಲೆ ಎನಿಸಿಕೊಂಡಿದೆ. ಜೊತೆಗೆ 11 ಲಕ್ಷದಷ್ಟು ಎಪಿಎಲ್ ಫಲಾನುಭವಿಗಳು ಬೆಳಗಾವಿ ಜಿಲ್ಲೆಯಲ್ಲಿದ್ದಾರೆ. ನಂಬರ್ 2, ಬೆಂಗಳೂರು ನಗರ. ರಾಜಧಾನಿ ಬೆಂಗಳೂರಿನಲ್ಲಿ ಬರೋಬ್ಬರಿ 33 ಲಕ್ಷದಷ್ಟು ಬಿಪಿಎಲ್ ಫಲಾನುಭವಿಗಳಿದ್ದಾರೆ. ಎಪಿಎಲ್ ಫಲಾನುಭವಿಗಳು 16 ಲಕ್ಷ ಮಂದಿ ಇದ್ದಾರೆ. ನಂಬರ್ 3, ಮೈಸೂರು. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು ಬರೋಬ್ಬರಿ 20 ಲಕ್ಷ ಮಂದಿ ಇದ್ರೆ ಎಪಿಎಲ್ ಫಲಾನುಭವಿಗಳು 4 ಲಕ್ಷದಷ್ಟು ಇದ್ದಾರೆ. ನಂಬರ್ 4, ತುಮಕೂರು. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು ಬರೋಬ್ಬರಿ 20 ಲಕ್ಷದಷ್ಟು ಇದ್ರೆ ಎಪಿಎಲ್ ಫಲಾನುಭವಿಗಳು 2 ಲಕ್ಷ ಮಂದಿ ಇದ್ದಾರೆ. ನಂಬರ್ 5, ಕಲಬುರಗಿ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 17 ಲಕ್ಷ ಇದ್ರೆ ಎಪಿಎಲ್ ಫಲಾನುಭವಿಗಳು 4 ಲಕ್ಷದಷ್ಟು ಇದ್ದಾರೆ. ನಂಬರ್ 6, ವಿಜಯಪುರ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 16 ಲಕ್ಷ ಇದ್ರೆ ಎಪಿಎಲ್ ಫಲಾನುಭವಿಗಳು 2 ಲಕ್ಷದಷ್ಟು ಇದ್ದಾರೆ. ನಂಬರ್ 7, ಮಂಡ್ಯ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 14 ಲಕ್ಷ ಮಂದಿ ಇದ್ರೆ ಎಪಿಎಲ್ ಫಲಾನುಭವಿಗಳು 2 ಲಕ್ಷದಷ್ಟು ಇದ್ದಾರೆ. ನಂಬರ್ 8, ಹಾಸನ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 13 ಲಕ್ಷ ಮಂದಿ ಇದ್ರೆ ಎಪಿಎಲ್ ಫಲಾನುಭವಿಗಳು 1 ಲಕ್ಷದಷ್ಟು ಇದ್ದಾರೆ. ನಂಬರ್ 9, ರಾಯಚೂರು. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 13 ಲಕ್ಷದಷ್ಟು ಇದ್ರೆ ಎಪಿಎಲ್ ಫಲಾನುಭವಿಗಳು 1 ಲಕ್ಷ ಮಂದಿ ಇದ್ದಾರೆ. ನಂಬರ್ 10, ಬಾಗಲಕೋಟೆ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 13 ಲಕ್ಷ ಜನ ಇದ್ರೆ ಎಪಿಎಲ್ ಫಲಾನುಭವಿಗಳು ಹತ್ತತ್ರ 2 ಲಕ್ಷದಷ್ಟು ಇದ್ದಾರೆ. ನಂಬರ್ 11, ಧಾರವಾಡ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 12 ಲಕ್ಷ ಇದ್ರೆ ಎಪಿಎಲ್ ಫಲಾನುಭವಿಗಳು 3 ಲಕ್ಷ ಮಂದಿ ಇದ್ದಾರೆ. ನಂಬರ್ 12, ಹಾವೇರಿ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 12 ಲಕ್ಷ ಮಂದಿ ಇದ್ರೆ ಎಪಿಎಲ್ ಫಲಾನುಭವಿಗಳು 2 ಲಕ್ಷದಷ್ಟು ಇದ್ದಾರೆ. ನಂಬರ್ 13, ಚಿತ್ರದುರ್ಗ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 12 ಲಕ್ಷ ಮಂದಿ ಇದ್ರೆ ಎಪಿಎಲ್ ಫಲಾನುಭವಿಗಳು 1 ಲಕ್ಷದಷ್ಟು ಇದ್ದಾರೆ. ನಂಬರ್ 14, ಶಿವಮೊಗ್ಗ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 11 ಲಕ್ಷದಷ್ಟು ಇದ್ರೆ ಎಪಿಎಲ್ ಫಲಾನುಭವಿಗಳು 3 ಲಕ್ಷ ಮಂದಿ ಇದ್ದಾರೆ. ನಂಬರ್ 15, ದಾವಣಗೆರೆ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 11 ಲಕ್ಷ ಮಂದಿ ಇದ್ರೆ ಎಪಿಎಲ್ ಫಲಾನುಭವಿಗಳು 1 ಲಕ್ಷ ಮಂದಿ ಇದ್ದಾರೆ. ನಂಬರ್ 16, ಬೀದರ್. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 11 ಲಕ್ಷದಷ್ಟಿದ್ರೆ ಎಪಿಎಲ್ ಫಲಾನುಭವಿಗಳು ಹತ್ತತ್ರ 2 ಲಕ್ಷದಷ್ಟು ಇದ್ದಾರೆ. ನಂಬರ್ 17, ಕೋಲಾರ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 10 ಲಕ್ಷ ಮಂದಿ ಇದ್ರೆ ಎಪಿಎಲ್ ಫಲಾನುಭವಿಗಳು 1 ಲಕ್ಷ ಮಂದಿ ಇದ್ದಾರೆ. ನಂಬರ್ 18, ಕೊಪ್ಪಳ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 10 ಲಕ್ಷದಷ್ಟು ಇದ್ರೆ ಎಪಿಎಲ್ ಫಲಾನುಭವಿಗಳು 89,000 ಇದ್ದಾರೆ. ನಂಬರ್ 19, ಉತ್ತರ ಕನ್ನಡ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 10 ಲಕ್ಷ ಮಂದಿ ಇದ್ರೆ ಎಪಿಎಲ್ ಫಲಾನುಭವಿಗಳು 3 ಲಕ್ಷದಷ್ಟು ಇದ್ದಾರೆ. ನಂಬರ್ 20, ದಕ್ಷಿಣ ಕನ್ನಡ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 10 ಲಕ್ಷ ಮಂದಿ ಇದ್ದಾರೆ. ಎಪಿಎಲ್ ಫಲಾನುಭವಿಗಳು ಬರೋಬ್ಬರಿ 6 ಲಕ್ಷ ಇದ್ದಾರೆ. ನಂಬರ್ 21, ಬಳ್ಳಾರಿ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 10 ಲಕ್ಷ ಇದ್ರೆ ಎಪಿಎಲ್ ಫಲಾನುಭವಿಗಳು 1 ಲಕ್ಷ ಮಂದಿ ಇದ್ದಾರೆ. ನಂಬರ್ 22, ವಿಜಯನಗರ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 9 ಲಕ್ಷದಷ್ಟು ಇದ್ರೆ ಎಪಿಎಲ್ ಫಲಾನುಭವಿಗಳು 1 ಲಕ್ಷದಷ್ಟು ಇದ್ದಾರೆ. ನಂಬರ್ 23, ಚಿಕ್ಕಬಳ್ಳಾಪುರ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 9 ಲಕ್ಷ ಮಂದಿ ಇದ್ರೆ ಎಪಿಎಲ್ ಫಲಾನುಭವಿಗಳು 68,000 ಮಂದಿ ಇದ್ದಾರೆ. ನಂಬರ್ 24, ಯಾದಗಿರಿ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 9 ಲಕ್ಷದಷ್ಟು ಇದ್ರೆ ಎಪಿಎಲ್ ಫಲಾನುಭವಿಗಳು 59,000 ಜನ ಇದ್ದಾರೆ. ನಂಬರ್ 25, ರಾಮನಗರ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 8 ಲಕ್ಷ ಮಂದಿ ಇದ್ರೆ ಎಪಿಎಲ್ ಫಲಾನುಭವಿಗಳು 57,000 ಇದ್ದಾರೆ. ನಂಬರ್ 26, ಚಿಕ್ಕಮಗಳೂರು.
ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 7 ಲಕ್ಷದಷ್ಟು ಇದ್ರೆ ಎಪಿಎಲ್ ಫಲಾನುಭವಿಗಳು 2 ಲಕ್ಷ ಮಂದಿ ಇದ್ದಾರೆ. ನಂಬರ್ 27 ಚಾಮರಾಜನಗರ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 7 ಲಕ್ಷ ಜನ ಇದ್ರೆ ಎಪಿಎಲ್ ಫಲಾನುಭವಿಗಳು 41,000ದಷ್ಟು ಇದ್ದಾರೆ. ನಂಬರ್ 28 ಗದಗ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 7 ಲಕ್ಷ ಮಂದಿ ಇದ್ರೆ ಎಪಿಎಲ್ ಫಲಾನುಭವಿಗಳು 1 ಲಕ್ಷದಷ್ಟು ಇದ್ದಾರೆ. ನಂಬರ್ 29 ಬೆಂಗಳೂರು ಗ್ರಾಮಾಂತರ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 7 ಲಕ್ಷದಷ್ಟು ಇದ್ರೆ ಎಪಿಎಲ್ ಫಲಾನುಭವಿಗಳು 94,000 ಮಂದಿ ಇದ್ದಾರೆ. ನಂಬರ್ 30 ಉಡುಪಿ. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 6 ಲಕ್ಷ ಮಂದಿ ಇದ್ರೆ ಎಪಿಎಲ್ ಫಲಾನುಭವಿಗಳು ಬರೋಬ್ಬರಿ 5 ಲಕ್ಷದಷ್ಟು ಇದ್ದಾರೆ. ನಂಬರ್ 31 ಕೊಡಗು. ಈ ಜಿಲ್ಲೆಯಲ್ಲಿ ಬಿಪಿಎಲ್ ಫಲಾನುಭವಿಗಳು 3 ಲಕ್ಷ ಇದ್ರೆ ಎಪಿಎಲ್ ಫಲಾನುಭವಿಗಳು 1 ಲಕ್ಷ ಇದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ನಮ್ಮ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಬಿಪಿಎಲ್ ಫಲಾನುಭವಿಗಳು ಹೆಚ್ಚಿದ್ದಾರೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಎಪಿಎಲ್ ಫಲಾನುಭವಿಗಳು ಹೆಚ್ಚಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇದರಲ್ಲಿ ನಿಮ್ಮ ಜಿಲ್ಲೆ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.